ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ಕೃಪಾವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ದಿನ ಮಂಗಳಕರವಾದ ದಿನ, ಆನಂದಕರವಾದಂತಹ ದಿನ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಡೆಯಬಾರದ ಒಂದು ಘಟನೆ ನಡೆಯುವಾಗ ನಾವೆಷ್ಟು ಆಶ್ಚರ್ಯಚಕಿತರಾಗ್ತೇವೆ. ಸಿಕ್ಕದೇ ಇರುವುದು ಸಿಕ್ಕುವಾಗ ನಮಗೆಷ್ಟು ಸಂತೋಷವಾಗುತ್ತದೆ. ಎದುರು ನೋಡದೇ ಇರುವುದು ನಮ್ಮನ್ನು ಹುಡುಕಿ ಬರುವಾಗ ನಾವು ಎಷ್ಟು ತಳಮಳವಾಗ್ತೇವೆ. ಪ್ರೀಸಲು ಪ್ರೀಸಲು. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಕರ್ತರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿರುವಂತಹ ಈ ಮಂಗಳಕರವಾದ ದಿನದಲ್ಲಿ ನಾವು ಸಹ ಆ ದೇವರನ್ನ ಸ್ಮರಿಸೋಣವೇ? ಆ ದೇವರ ಸನ್ನಿಧಿಯಲ್ಲಿ ನಮ್ಮ ಹೃದಯಗಳನ್ನ ತೆರೆಯೋಣವೇ? ಪ್ರಿಯರೇ, ಬೆಳಗಿನ ಜಾವದಲ್ಲಿ ನಾವು ಎದ್ದು ಕುಳಿತುಕೊಂಡಿದ್ದೇವೆ ಕರ್ತರನ್ನ ಆರಾಧಿಸುವುದಕ್ಕಾಗಿ, ಕರ್ತರನ್ನ ಮಹಿಮೆ ಪಡಿಸುವುದಕ್ಕಾಗಿ. ಪ್ರಿಯರೇ, ಕರ್ತರನ್ನು ಮಹಿಮೆ ಪಡಿಸುವಂತಹ ಈ ಸಮಯದಲ್ಲಿ ನಾವು ನಮ್ಮನ್ನ ಒಪ್ಪಿಸಿಕೊಡೋಣ. ಪ್ರಿಯರೇ, ನಾವು ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ಯಾಕೆಂದರೆ ನಾವು ನಮ್ಮ ಜೀವನದಲ್ಲಿ ದೇವರ ಕೃಪೆಗಾಗಿ ಕಾದು ಕುಳಿತುಕೊಂಡಿರುವಂತಹ ಮಕ್ಕಳಾಗಿದ್ದೇವೆ. ದೇವರ ಪ್ರಸನ್ನತೆಗಾಗಿಯೇ ನಾವು ತವಕದಿಂದಿರುವಂತಹ ಮಕ್ಕಳು ನಾವಾಗಿದ್ದೇವೆ. ಪ್ರಿಯರೇಗಿರುವಾಗ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಕಣ್ಣುಗಳನ್ನು ಮುಚ್ಚುತ್ತಲೇ ಮೌನವಾಗಿ, ಪ್ರಿಯರೇ, ಮನಸ್ಸಿನಿಂದ, ನೀವು ಮಾತ್ರ ಮನಸ್ಸಿನಿಂದ, ಹೃದಯದಿಂದ, ಆತ್ಮದಿಂದ, ನಿಶ್ಶಬ್ದತೆಯಿಂದ ಒಂದು ನಿಮಿಷ ಪ್ರಾರ್ಥಿಸಿರಿ. ಒಂದು ನಿಮಿಷ ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸಿ. ಈ ನಿಶ್ಶಬ್ದವಾದ ಗಳಿಗೆಯಲ್ಲಿ, ಈ ಲೋಕವೆಲ್ಲ ಮಲಗಿರುವಂತಹ ಗಳಿಗೆಯಲ್ಲಿ ಹೇಗಿರುತ್ತದೆ ಎಂಬ ಪ್ರಶಾಂತತೆಯನ್ನ ನಾವು ಒಂದು ಕ್ಷಣ ನಮ್ಮ ಮನಸ್ಸಿಗೆ ತರೋಣ. ಈ ಪ್ರಶಾಂತತೆಯ ವಾತಾವರಣದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಮಕ್ಕಳನ್ನು ಒಪ್ಪಿಸುತ್ತಾ, ನಮ್ಮ ಪತಿಯನ್ನು ಒಪ್ಪಿಸುತ್ತಾ, ಪತ್ನಿಯನ್ನು ಒಪ್ಪಿಸುತ್ತಾ, ಕುಟುಂಬವನ್ನು ಒಪ್ಪಿಸುತ್ತಾ, ಎತ್ತವರು ಒಡ ಹುಟ್ಟಿದವರನ್ನು ಒಪ್ಪಿಸುತ್ತಾ, ಬಂಧುಗಳನ್ನ, ಮಿತ್ರರನ್ನ ಒಪ್ಪಿಸುತ್ತಾ, ಪ್ರಿಯರೇ, ನಮಗೆ ಶತ್ರು ಎಂದೆಣಿಸುವವರನ್ನ ನಾವು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣ. ಮೌನವಾಗಿ ಈ ಪ್ರಕೃತಿಯ ಶಾಂತತೆಯಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸಿ. ಕಣ್ಣುಗಳನ್ನು ಮುಚ್ಚಿ, ಕ್ಲೋಸ್ ಯುವರ್ ಐಸ್. ಪ್ರಾರ್ಥಿಸಿ. ಪ್ರಾರ್ಥಿಸೋಣ.
ಹೃದಯದಿಂದ ಪ್ರಾರ್ಥಿಸೋಣ. ಮನಸ್ಸಿನಿಂದ ಪ್ರಾರ್ಥಿಸೋಣ. ದೇವರು ನಮ್ಮೊಡನೆ ವಾಸ ಮಾಡುವ ದೇವರು. ಪ್ರಕೃತಿಯ ಮಡಿಲಿನಲ್ಲಿ ಆ ಪ್ರಭುವಿನ ಸನ್ನಿಧಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಾವು ಧ್ಯಾನಿಸುವ ಗಳಿಗೆ, ಈ ಗಳಿಗೆ ಒಂದು ಸುಂದರವಾದ ಗಳಿಗೆ. ನಿನ್ನ ಧ್ವನಿ ಕೇಳಿ ಉತ್ತರ ಕೊಡುವ ದೇವರು ನಿನ್ನ ಸಾನ್ನಿಧ್ಯ. ಪ್ರಾರ್ಥಿಸುವ. ಮುಂಜಾನೆ ರವಿ ಉದಯದ ಈ ಸಮಯದಲ್ಲಿ ಸೂರ್ಯನ ಕಿರಣಗಳ ಹೊಂಗಿರಣ ಚಿಮ್ಮುವ ಈ ಗಳಿಗೆಯಲ್ಲಿ ನಿನ್ನ ಮನದ ಆಸೆಯ ಅರಿತಿರುವ ನಿನ್ನ ದೇವರು ನಿನ್ನಂತರಂಗವ ನೋಡಿ ಉತ್ತರಿಸುವ ಗಳಿಗೆದು. ಎನ್ನ ಮನದಾಸೆಯ ತಾಯೇ ಅರಿತಿಲ್ಲವೇ ಅಮ್ಮ, ಈಗ ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲನ್ನು ನಿನ್ನ ಮುಂದೆ ಕೇಳೆನ್ನ ದೀನ ಪ್ರಾರ್ಥನೆ. ಪರಿಶುದ್ಧ ತಾಯಿ ಮಾತೆ ಮರಿಯಳ ಮಧ್ಯಸ್ಥಿತಿಯಲ್ಲಿ ನಿನ್ನ ಮನದಾಸೆಯನ್ನು ಅರಿತಿರುವ ಆ ತಾಯಿಯಲ್ಲಿ ನೀ ತೋಡಿಕೊಳ್ಳುವಂತಹ ಈ ಪ್ರಾರ್ಥನಾ ಸಹಾಯ ನಿನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಈ ದಿನ ಮುಟ್ಟುವುದು ಸತ್ಯ. ನಿನ್ನ ಜೀವನದಲ್ಲಿ ಆರೋಗ್ಯ ಭಾಗ್ಯ ಇಲ್ಲದಿರಬಹುದು, ದ್ವೇಷ ರೋಷದ ರೋಗ ರುಜಿನಗಳು ನಿನ್ನಲ್ಲಿರಬಹುದು. ಇವೆಲ್ಲವುಗಳಿಗಾಗಿ ಆ ತಾಯಿ ತನ್ನ ಪ್ರಿಯ ಪುತ್ರರಲ್ಲಿ ನಿನಗಾಗಿ ಪ್ರಾರ್ಥಿಸಿ ಪಡೆದುಕೊಡುವ ಸಮಯ ಇದು. ನೀರು ತಾಯಿ ಎನಗೆ ಸಮ್ಮತಿ, ಆರೋಗ್ಯ ಭಾಗ್ಯವಾ ನೀರು ತಾಯಿ
ನಿನಗೆ ಸನ್ಮತಿ ಆರೋಗ್ಯ ಭಾಗ್ಯವ ನೀಡುತ್ತಾಯೆ ನೀಗುತ್ತಾಯೆ ನನ್ನಲ್ಲಿರುವ ದ್ವೇಷವ ರೋಷವ ರೋಗ ರುಚಿನಗಳ ನಿನ್ನ ನಾಮದ ಸ್ಮರಣೆಯಲ್ಲಿ ಭಕ್ತಿ ಭಾವ ತಿಳಿಯುತ್ತ ನಿನ್ನ ನಾಮ ಸ್ಮರಣೆಯಲ್ಲಿ ಭಕ್ತಿ ಭಾವ ತಿಳಿಯುತ್ತ ದೀನ ದಲಿತರ ಸೇವೆ ಮಾಡಿ ಪ್ರೀತಿಸ ನೀಡು ನೀ ನಿನ್ನ ಹೃದಯವನೇ ಎನ್ನ ಮನದಾಸೆಯ ತಾಯೇ ಅರಿತಿಲ್ಲವೇ ಅಮ್ಮ ಇದು ತೋಡಿಕೊಳ್ಳುವೆ ಎನ್ನಂತರಂಗದ ಅಳಲನ್ನು ನಿನ್ನ ಮುಂದೆ ಕೇಳನ್ನ ದೀನ ಪ್ರಾರ್ಥನೆ ನಮ್ಮ ಪ್ರಾರ್ಥನೆಯನ್ನು ಕೇಳುವ ದೀನ ತಾಯಿ ವಾರ್ತೆಯಾದವರಿಗೆ ಜೀವ ಕೊಟ್ಟು ಜೀವ ವೃಕ್ಷವಾಗಿ ಪರಿಶುದ್ಧ ತಾಯಿ ಮಾತೆ ಮರಿಯಳು ಜೀವ ವೃಕ್ಷವಾಗಿದ್ದಾಳೆ. ಆಕೆಯೇ ಜೀವ ವೃಕ್ಷ ಕೊಡುವಂತಹ ಫಲ, ಜೀವ ವೃಕ್ಷವಾಗಿರುವಂತಹ ಮರವಾಗಿರುವ ತಾಯಿ ಮಾತೆ ಮರಿಯಳಲ್ಲಿ ಫಲವಾಗಿ ಕಂಡು ಬಂದದ್ದು ಪ್ರಭು ಯೇಸು. ಆ ಜೀವ ವೃಕ್ಷವೇ ತಾಯಿ ಮಾತೆ ಮರಿಯಳಾಗಿ ತಾಯಿ ಮಾತೆ ಮರಿಯಳ ಗರ್ಭವಾಗಿತ್ತು. ಈ ಗರ್ಭದಲ್ಲಿ ಫಲ ಕೊಟ್ಟದ್ದೇ ರಕ್ಷಕರಾದ ಮೆಸ್ಸಾಯರಾದ ಪ್ರಭು ಯೇಸು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಸಹೋದರನೇ ಸಹೋದರಿ, ಈ ದಿನ ಮಂಗಳಕರವಾದ ದಿನ. ಅರ್ಥವಾಗಲಿಲ್ಲವೇ? ಇಂದು ಮಂಗಳವಾರ್ತೆಯ ಮಹೋತ್ಸವ, ಇಂದು ಮಂಗಳವಾರ್ತೆಯ ಮಹೋತ್ಸವ. ಗಾಬ್ರಿಯೇಲ್ ದೂತರು ಮರಿಯಮ್ಮನವರಿಗೆ ಸಂದೇಶವನ್ನ ಪಡೆದಂತ ಮಂಗಳಕರವಾದ ದಿನವಿದು. ಪ್ರೀಸಲೋ ಪ್ರೀಸಲೋ. ಹ್ಯಾಲೆಲೂಯ 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 ಹ್ಯಾಲೆಲೂಯ. ಮಂಗಳಕರವಾದ ದಿನ. ಹೌದು ಪ್ರಿಯರೇ, ನೀವೆಣಿಸಬಹುದು ಏನು ಮಂಗಳಕರವಾದ ದಿನ, ಏನು ಇದು ಮಂಗಳ, ಏನು ಮಂಗಳವಾರ್ತೆಯ ದಿನ, ಮಂಗಳವಾರ್ತೆಯ ಮಹೋತ್ಸವ. ಮಂಗಳ ಶುಭ ದಿನ ಎಂದರ್ಥ. ಮಂಗಳಕರವಾದ ಸಂದೇಶವನ್ನು ಕೇಳಿದಂತಹ ದಿನ. ಹೌದು ಪ್ರಿಯ ಸಹೋದರನೇ ಸಹೋದರಿ, ಮಂಗಳವಾರ್ತೆಯ ಮಹೋತ್ಸವ, ಮಂಗಳವಾರ್ತೆಯ ಮಹೋತ್ಸವ. ಮಂಗಳವಾರ್ತೆಯನ್ನು ಈ ಲೋಕಕ್ಕೆ ತರುವರಾದ ರಕ್ಷಕರಾದ ಪ್ರಭು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಲ್ಪಟ್ಟಂತಹ ದಿನ, ಈ ಲೋಕಕ್ಕೆ ಕಳುಹಿಸಲ್ಪಟ್ಟಂತಹ ದಿನ. ಪ್ರಿಯರೇ, ಆದರೆ ನಾವು ಇದನ್ನು ಅರಿತಿದ್ದೇವೆಯೇ? ಎಷ್ಟೋ ಜನರಿಗೆ ಈ ಸತ್ಯಾಂಶ ಗೊತ್ತಿಲ್ಲ.
ಮಂಗಳಕರವಾದ ವಾರ್ತೆಯಾದವರು ಪ್ರಭು ಯೇಸು. ವಾರ್ತೆಯಾಗಿ ಈ ಲೋಕದಲ್ಲಿ ಜನಿಸಿ ಬಂದವರು ಪ್ರಭು ಯೇಸು. ಆದಿಯಲ್ಲಿ ವಾರ್ತೆ ಇತ್ತು, ಆದಿಯಲ್ಲಿಯೇ ಈ ವಾರ್ತೆ ಇತ್ತು. ಈ ಆದಿಯಲ್ಲಿದ್ದಂತಹ ವಾರ್ತೆ ಮಂಗಳವಾಗಿ ಈ ಲೋಕವನ್ನು ಪ್ರವೇಶಿಸಿತು. ಪ್ರೀಸಲು ಪ್ರೀಸಲು ಹ್ಯಾಲೆಲೂಯ 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 ಹ್ಯಾಲೆಲೂಯ. ಹೌದು ಪ್ರಿಯ ಸಹೋದರನೇ ಸಹೋದರಿ, ಮಂಗಳವಾದ ವಾರ್ತೆ, ಮಂಗಳಕರವಾದ ವಾರ್ತೆಯನ್ನು ಧ್ಯಾನಿಸುವಂತಹ ದಿನ. ಹೌದು ಪ್ರಿಯ ಸಹೋದರನೇ ಸಹೋದರಿ, ಇಂದು ಸಂತೋಷಿಸುವಂತಹ ದಿನ. ನಿಜವಾಗಿ ಹೇಳಬಹುದಾದ್ರೆ ಇಂದು ಮಹೋತ್ಸವ, ಇಂದು ಮಹೋತ್ಸವ, ಈ ಲೋಕಕ್ಕೆ ವಿಜೃಂಭಣೆಯ ಮಹೋತ್ಸವ. ಈ ದಿನವನ್ನ ಸಂತೋಷದಿಂದ ನಾವು ಆಚರಿಸಬೇಕು, ಆಡಂಬರದಿಂದ ನಾವು ಆಚರಿಸಬೇಕು. ಯಾಕೆಂದರೆ ದೈವ ಪುರುಷನಾಗಿ, ದೇವರಾಗಿ, ಮೆಸ್ಸಾಯನಾಗಿ, ಇಮ್ಯಾನುವೇಲನಾಗಿ, ರಕ್ಷಕನಾಗಿ, ಪಾಪ ಪರಿಹಾರಕ ಬಲಿಯಾಗಿ ಈ ಲೋಕಕ್ಕೆ, ಈ ಲೋಕದ ಉದ್ಧಾರಕ್ಕಾಗಿ, ನಮ್ಮೆಲ್ಲರ ಪಾಪ ವಿಮೋಚನೆಗಾಗಿ, ಶಾಪ ವಿಮೋಚನೆಗಾಗಿ ಈ ಲೋಕಕ್ಕೆ, ಪರಲೋಕದಿಂದ ಈ ಭೂಲೋಕಕ್ಕೆ ಧರೆಗಿಳಿದಂತಹ ಮಹೋತ್ಸವದ ದಿನ ಇದು, ವಿಜೃಂಭಣೆಯ ದಿನವಿದು. ಪ್ರೈಸಲು ಪ್ರೈಸಲು ಪ್ರೈಸಲು. ಯಾರಿಗೆ ಗೊತ್ತು, ಯಾರು ಎಣಿಸುತ್ತಾರೆ ಇದನ್ನು? ನಿಜವಾಗಿ ಹೇಳಬೇಕಾದ್ರೆ ಶ್ರೇಷ್ಠವಾದಂತಹ ಮಹೋತ್ಸವ ಇಂದು, ಮನೋಹರವಾದಂತಹ ಮಹೋತ್ಸವ, ಸಂತೋಷಿಸುವಂತಹ ಮಹೋತ್ಸವ, ಆಲೋಚನೆಯನ್ನು ಕಲಿಸಿ ಕುಡಿಯುವಂತಹ ಮಹೋತ್ಸವ, ಕುಡಿದು ಕುಪ್ಪಳಿಸುವಂತಹ ಮಹೋತ್ಸವ, ನೃತ್ಯವನ್ನಾಡಿ ಸಂತೋಷಿಸಿ ಪ್ರಭು ಯೇಸುವಿಗೆ ಸ್ವಾಗತವನ್ನು ಕೋರುವಂತಹ ಮಹೋತ್ಸವ. ನೋಡಿ, ಒಂದು ಫಂಕ್ಷನ್ ಅನ್ನು ಮಾಡ್ತೇವೆ, ಯಾವುದೇ ಒಂದು ಫಂಕ್ಷನ್ ಮಾಡುವಾಗ ಮೊದಲು ಸ್ವಾಗತ ಗೀತೆ ಎಂಬುದಾಗಿ ಆಡ್ತೇವೆ, ಇಲ್ಲದ್ರೆ ಸ್ವಾಗತ ನೃತ್ಯ ಎಂಬುದಾಗಿ ಆಡ್ತೇವೆ. ಒಂದು ಸಾಧಾರಣ ವ್ಯಕ್ತಿಗಾಗಿ ಆಗಬಹುದು, ಒಬ್ಬ ರಿಟೈರ್ಮೆಂಟ್ ಆಗುವಂತಾಗ ಆಗಬಹುದು, ಅಥವಾ ಪದವಿ ತಗೊಳ್ಬೇಕಾದ್ರೆ ಆಗಬಹುದು, ಒಂದು ಕಾರ್ಯಕ್ರಮ ಪ್ರಾರಂಭಿಸುವಾಗ ಆಗಬಹುದು, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಕಾರ್ಯಕ್ರಮ ತೊಡಗಬೇಕಾದ್ರೆ ಆಗಬಹುದು, ಸ್ವಾಗತ ಗೀತೆ ಅಥವಾ ಸ್ವಾಗತ ನೃತ್ಯ ಎಂಬುದನ್ನು ನಾವು ನೋಡುತ್ತೇವೆ. ಆದರೆ ಲೋಕಕ್ಕೆ ಬರುವವನಾಥ, ಈ ಲೋಕಕ್ಕೆ ಇರುವವನಾಗಿ, ಇದ್ದವನಾಗಿ, ಆಕಾರವಾಗಿ ಆಕಾರವಾಗಿ ಈ ಲೋಕದ ಅಧಿಪತಿಯೇ ಈ ಲೋಕಕ್ಕೆ ಬಂದಂತಹ ಈ ದಿನ ಎಂತ ನಾವು ಸುಂದರ ಮಹೋತ್ಸವ ಆಚರಿಸಬೇಕು, ಯಾವ ವಿಧವಾದ ಸ್ವಾಗತ ಗೀತೆಯನ್ನು ಆಡಬೇಕು, ಯಾವ ವಿಧವಾಗಿ ಸ್ವಾಗತ ನೃತ್ಯವನ್ನು ನಾವು ಮಾಡಬೇಕೆಂಬುದನ್ನು ಯೋಚಿಸಿ ಪ್ರಿಯ ಸಹೋದರನೇ ಸಹೋದರಿಯೇ. ತಾಯಿ ಮಾತೆ ಮರಿಯಮ್ಮನವರನ್ನು ಗೌರವಿಸಿದಂತ ಎಷ್ಟೋ ಜನ ಇದ್ದಾರೆ, ಆ ತಾಯಿಯ ಮಹತ್ವವನ್ನು ಕಂಡರಿಯದಂತ ಎಷ್ಟೋ ಜನ ಇದ್ದಾರೆ. ಆದರೆ ಈ ವಾಕ್ಯವನ್ನು ಇವರು ಧ್ಯಾನಿಸಿದ್ದೆ ಆದರೆ, ಈ ವಾಕ್ಯವನ್ನು ಕೇಳಿದ್ದೆ ಆದರೆ ಅವರು ಸಹ ಸಂತೋಷದಿಂದ ಕುಪ್ಪಳಿಸಬೇಕು. ಯಾಕಂದರೆ ಲೋಕ ರಕ್ಷಕನಾಗಿ ಈ ಧರೆಗೆ ರಕ್ಷಕನಾದ ಪ್ರಭು ಯೇಸು ಬರುವಂತಹ ಈ ದಿನ, ತಾಯಿ ಮಾತೆ ಮರಿಯವರ ಮೂಲಕವಾಗಿ ಈ ಲೋಕದಲ್ಲಿ ಜನಿಸಲ್ಪಡುವಂತಹ ಈ ದಿನ ಎಷ್ಟು ಶುಭಕರವಾದದ್ದು, ಎಷ್ಟು ಮಂಗಳಕರವಾದದ್ದು ಎಂಬುದನ್ನು ಅರ್ಥೈಸಿಕೊಳ್ಳುವ ದಿನವಾಗಿದೆ. ಸ್ತ್ರೀ ಸಂತತಿಯಲ್ಲಿ ಧನ್ಯಳಾದವಳು, ಅತಿ ಪೂಜ್ಯಳಾದವಳು, ವರಪೂರ್ಣರಾದವಳು, ಪರಿಪೂರ್ಣರಾದವಳು, ಯೇಸುವನ್ನ ಉದರದಲ್ಲಿ ಹೊತ್ತವಳು, ಅತಿ ಪ್ರಿಯನಾಗಿರೋ ರಕ್ಷಕರನ್ನ ಹೊತ್ತವಳು. ಹಲ್ಲೆಲೂಯಾ. ದೇವರ ದೂತರಿಂದ ಸಂದೇಶವನ್ನು ಪಡೆದವಳು, ಪವಿತ್ರಾತ್ಮರನ್ನೇ ಸ್ವಂತವಾಗಿಸಿಕೊಂಡವಳು, ಪವಿತ್ರಾತ್ಮರನ್ನ ಪತಿಯಾಗಿ ಸ್ವೀಕರಿಸಿದವಳು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ ಸಹೋದರಿ, ಸರ್ವ ಸದ್ಗುಣಗಳ ಸಂಪನ್ನೆ ಆಕೆ, ಕರುಣೆಯ ಪ್ರೀತಿಯ ಸಾಗರ ಆಕೆ, ದೈವ ಪ್ರೇಮದ ಉಗಮೂ ಆಕೆ, ಬೇಡುವ ಕಂದನಲ್ಲಿ ಸಕಲವನ್ನ ಪಡೆದುಕೊಳ್ಳುವಂತವಳಾಕೆ, ಸರ್ವ ಜನರು ಆಕೆಯನ್ನು ಹೊಗಳುವಂತವಳಾಕೆ. ಸಾಧಾರಣ ವ್ಯಕ್ತಿಯಲ್ಲ, ಸಾಧಾರಣ ವ್ಯಕ್ತಿಯಲ್ಲ, ದೇವರಿಗೆ ದಾಸಿಯಾದವಳು, ನಿನಗೂ ನನಗೂ ಸಹ ದಾಸಿಯಾಗಿ ಇಂದು ದೈವ ಸೇವೆಗಾಗಿ ನಿನಗಾಗಿ ನನಗಾಗಿ ಪ್ರಾರ್ಥಿಸುತ್ತಿರುವವಳು, ಇಂದಿಗೂ ನಿನಗೂ ನನಗೂ ಸಹ ದಾಸಿಯಾಗಿ ನಿಂತು ತನ್ನ ಮಗನಲ್ಲಿ, ದೇವಪುತ್ರರಲ್ಲಿ, ತಂದೆ ದೇವರಲ್ಲಿ, ಪವಿತ್ರಾತ್ಮರಲ್ಲಿ ಯಾಚಿಸುತ್ತಿರುವಂತಹ ಪುಣ್ಯವತಿಯವಳು. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಪ್ರಿಯರೇ, ಅರಿಯಬೇಕು ಆಕೆಯ ಗುಣಗಾನವನ್ನ, ತಿಳಿಯಬೇಕು ಆಕೆಯ ಗುಣಗಾನವನ್ನ. ಅನುಭವಿಸುವವರಿಗೆ ಮಾತ್ರ ಇದರ ಸವಿ ಅನುಭವಿಸಲು ಸಾಧ್ಯ. ಜೇನುತುಪ್ಪವನ್ನು ನಕ್ಕಿದವನಿಗೆ ಮಾತ್ರ ಅದರ ರುಚಿ ಗೊತ್ತು. ಮೊಟ್ಟೆಯ ಸಿಪ್ಪೆ ಎಂದು ಹೇಳುವವನಿಗೆ ಏನು ಗೊತ್ತು? ಏನೋ ಗೊತ್ತಿಲ್ಲ, ಏನೋ ಅವನಿಗೆ ಅರಿವಿಲ್ಲ, ಜ್ಞಾನದ ಕೊರತೆ. ದೇವರ ತಾಯಿಯನ್ನೇ ಸ್ವೀಕರಿಸಿದವನು ದೇವರ ಪುತ್ರನನ್ನು ಹೇಗೆ ಸ್ವೀಕರಿಸಲು ಸಾಧ್ಯ? ಹ್ಯಾಲೆಲೂಯಾ, 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 ಹ್ಯಾಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿ, ನಾವು ಧ್ಯಾನಿಸಬೇಕು, ವಾಕ್ಯವನ್ನು ಧ್ಯಾನಿಸಬೇಕು. ಎಷ್ಟೋ ಜನರು ತಾಯಿ ಮಾತೆ ಮರೆಯದೊಂದು ಮೊಟ್ಟೆಯ ಸಿಪ್ಪೆಗೂ ಅವಳನ್ನು ಒಂದು ತಪ್ಪಾದ ಮಾತಿನಲ್ಲಿ ಉಪಯೋಗಿಸುತ್ತಾರೆ. ಯಾರು ಎಂದು ಇಂದಿಗೂ ಸಹ ಗೊತ್ತಿಲ್ಲ. ಯಾಕೆ ಗೊತ್ತುಂಟಾ? ಅವರಿಗೆ ವಾಕ್ಯ ಗೊತ್ತಿಲ್ಲ. ನಿಮ್ಮ ಕೈಯಲ್ಲಿ ಯೆಶಾಯನ ಪುರಾಣದ ಪುಸ್ತಕವಿರಬಹುದು, ಇದ್ದರೆ ತೆಗೆದುಕೊಳ್ಳಿ. ಯೆಶಾಯನ ಪುಸ್ತಕವನ್ನು ತೆಗೆದುಕೊಳ್ಳಿ. ಅಲ್ಲಿ ಸರ್ವೇಶ್ವರ ಸ್ವಾಮಿ ಆಹಜನಿಗೆ ಹೇಳ್ತಾನೆ, ನಿನ್ನ ದೇವರಾದ ಸರ್ವೇಶ್ವರನ ಒಂದು ಗುರುತನ್ನು ನೀನು ಕೇಳಿಕೋ. ಅದು ಪಾತಾಳದಷ್ಟು ಆಳದಲ್ಲಿರಲಿ, ಆಕಾಶದಷ್ಟು ಎತ್ತರದಲ್ಲಿರಲಿ, ಕೇಳು ಎಂಬುದಾಗಿ ಹೇಳ್ತಾನೆ. ಅದು ಎಷ್ಟು ಆಳದಲ್ಲಿದ್ರೂ ಸರಿನೇ, ಪಾತಾಳದಷ್ಟು ಆಳ ಇದ್ರೂ ಸರಿನೇ, ಆಕಾಶದ ಎತ್ತರ ಇದ್ರೂ ಸರಿನೇ, ಕೇಳಿಕೊ. ಒಂದು ಗುರುತನ್ನ ಕೇಳಿ ನೀನು ಎಂಬುದಾಗಿ ಆಹಾಜನಿಗೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ. ಆದರೆ ಆಹಾಜ ಹೇಳ್ತಾನೆ, ಇಲ್ಲ, ನಾನು ಗುರುತನ್ನು ಕೇಳುವುದಿಲ್ಲ, ಸರ್ವೇಶ್ವರ ಸ್ವಾಮಿಯನ್ನು ಪರೀಕ್ಷಿಸುವುದಿಲ್ಲ. ಅದೇ ನಮಗೆ ಕೇಳಿದ್ರೆ ಎಷ್ಟು ಪರೀಕ್ಷಿಸ್ತೀವಿ? ಪ್ರತಿ ಕ್ಷಣದಲ್ಲೂ ನಾವು ಸರ್ವೇಶ್ವರನ ಪರೀಕ್ಷಿಸ್ತೇವೆ, ದೇವರನ್ನ ಪರೀಕ್ಷಿಸ್ತೇವೆ, ಗುರುತನ್ನು ಕೇಳ್ತೇವೆ, ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿಕೊಂಡು ಪರೀಕ್ಷೆ ಮಾಡ್ತೇವೆ. ಹೇಗೆ? ಕಣ್ಣು ಮುಚ್ಚಿಕೊಳ್ಳದಂತೆ, ಕಣ್ಣು ಮುಚ್ಚಿ ಬೈಬಲ್ನ ತೆರೆಯದಂತೆ. ಬೆರಳು ಎಲ್ಲಿ ತಾಗಿದೆಯೋ ಅದು ದೇವರ ನಮ್ಮ ಹತ್ರ ಮಾತನಾಡೋದು. ಕಣಿ ಹೇಳೋ ಹತ್ರ ಹೋದ್ರೆ ನೀವು ನೋಡಿರ್ಬೋದು, ರಸ್ತೆಯಲ್ಲಿ ಕಣಿ ಹೇಳ್ತಾರೆ. ಕೆಲವರು ಈ ಶಕನ ನೆಡೋರು ಬರ್ತಾರೆ, ಒಂದು ಕೈಯಲ್ಲಿ ಕಂತೆ ಇಟ್ಕೊಂಡು ಬರ್ತಾರೆ, ಒಂದು ಕಡ್ಡಿ ಇರ್ತದೆ, ಆ ಕಡ್ಡಿ ತಗೊಂಡು ಅಲ್ಲಿ ಚುಚ್ಚುವಾಗ ಅದು ಏನ್ ಸಿಗ್ತದೆ ಅದು. ಹಾಗೆ ಇವತ್ತು ಬೈಬಲ್ ಅನ್ನ, ಪವಿತ್ರ ಗ್ರಂಥ ಬೈಬಲ್ ಅನ್ನ ಒಂದು ಕಣಿ ಇಡುವವನಿಗೆ ಸಮಾನವಾಗಿ ಇಟ್ಟುಕೊಂಡಿರುವಂತಹ ವಿಶ್ವಾಸವುಳ್ಳ ವ್ಯಕ್ತಿಗಳನ್ನು ನೋಡುವಾಗ ನಾಚಿಕೆ ಆಗುತ್ತದೆ. ನೀನು ಕಣ್ಣು ಮುಚ್ಚಿ ಬೈಬಲ್ ಅನ್ನು ತೆರೆಯುವಾಗ ಅಲ್ಲ, ಕಣ್ಣು ತೆರೆದು ಬೈಬಲ್ ಅನ್ನು ಓದುವಾಗ ದೇವರಿನಲ್ಲಿ ಮಾತನಾಡುವುದು. ಕಣ್ಣು ತೆರೆದು ಶ್ರೀಗ್ರಂಥವನ್ನ ವಿಶ್ವಾಸವಿಟ್ಟು ನೀನು ಓದಿ ಹೋಗುವಾಗ ದೇವರಿನಲ್ಲಿ ಮಾತನಾಡಬಹುದು ವಾಕ್ಯದಲ್ಲಿ. ಅದು ಬಿಟ್ಟು ಕಣ್ಣು ಮುಚ್ಚಿ ಬೆರಳಾಕಿದ್ರಲ್ಲ, ಕಣ್ಣು ಮುಚ್ಚಿ ಕಡ್ಡಿ ಚುಚ್ಚಿದ್ರಲ್ಲ. ಹೀಗೆ ಶಕನ ನೋಡುವವರಾಗಿ ಜೀವಿಸುವಂತಹ ವಿಶ್ವಾಸಿಗಳು ನಾವಾಗಿದ್ದೇವೆ. ಪರೀಕ್ಷಿಸುವುದರಲ್ಲಿ ನಿಪುಣರು ನಾವು, ಪರೀಕ್ಷಿಸುವುದರಲ್ಲಿ ನಿಪುಣರು. ನಮ್ಮ ಕೆಲಸಗಳು ಏನಾದರೂ ಅಸಾಧ್ಯವಾಗುವಾಗ ಪರೀಕ್ಷಿಸುವುದರಲ್ಲಿ ನಿಪುಣರು. ದೇವರ ಮುಂದೆ ಹೋಗಿ ಕುಳಿತುಕೊಂಡು ಪರೀಕ್ಷಿಸುವುದರಲ್ಲಿ ನಿಪುಣರು. ಹ್ಯಾಲೆಲೂಯಾ, ಹ್ಯಾಲೆಲೂಯಾ. ಹೀಗೆ ನಮ್ಮ ಜೀವನದಲ್ಲಿ ಹಲವು ವಿಧದಲ್ಲಿ ನಾವು ಪರೀಕ್ಷಿಸ್ತೇವೆ ದೇವರನ್ನ, ಗುರುತನ್ನು ಕೇಳಿಕೊಳ್ತೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ಆದರೆ ಆಹಾಜನು ಆ ಗುರುತಿಗೆ ಸಮ್ಮತಿಸುವುದಿಲ್ಲ, ದೇವರನ್ನು ನಾನು ಪರೀಕ್ಷಿಸುವುದಿಲ್ಲ ಎಂದು ಹೇಳುತ್ತಾನೆ. ಹಾಗೆ ಯೆಶಾಯ ಹೇಳ್ತಾನೆ, ದಾವೀದ ವಂಶಜರೇ ಕೇಳಿರಿ, ಮಾನವರನ್ನು ಕೆಣಕಿದ್ದು ಸಾಲದೆಂದು ದೇವರನ್ನೇ ಕೆಣಕುತ್ತೀರೋ? ಮನುಷ್ಯರನ್ನ ಎಷ್ಟು ಕಾಲ ಕೆಣಕಿದ್ರಿ, ಈಗ ದೇವರನ್ನೇ ಕೆಣಕ್ತೀರೋ ನೀವು? ಕೆಣಕುತ್ತಿರುವಂತಹ ನಿಮ್ಮನ್ನ ನನ್ನನ್ನು ಕೇಳ್ತಾ ಇದ್ದೆ ವಾಕ್ಯ. ಯಾಕೆಂದ್ರೆ ನಾವು ಕೆಣಕುವವರು. ಮನೇಲಿ ನೋಡಿ, ಮನೇಲಿದ್ರೆ ಏನಾಗ್ತೇವೆ? ಹೆಂಡತಿ ಗಂಡನ ಕೆಣಕ್ತಾಳೆ, ಏನಾದ್ರೂ ಮಾಡಿ ಒಂದು ಚಿಕ್ಕ ವಿಷಯ, ಒಳಗೆ ವಿಷಯ ಇತ್ತು ಅಂದ್ರೆ ಏನ್ ಮಾಡ್ತಾಳೆ? ಆ ಸಮಯ ಬರ್ಲಿಕ್ಕೆ, ಆ ಕ್ಲೈಮ್ಯಾಕ್ಸ್ಗೆ ತಗೊಂಡು ಬರ್ಲಿಕ್ಕೆ ಚಂದ ಮಾಡಿ ಹೋಗಿ 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 ಕೆಣಕಿ 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 ಕೊನೆಗೆ ಅದೇ ಸ್ಥಳಕ್ಕೆ ಹೋಗ್ತಾಳೆ. ಕೆಣಕುವುದರಲ್ಲಿ ನಂಬರ್ 1 ನಾವಲ್ಲ. ಒಂದು ಗಂಡ ತನ್ನ ಹೆಂಡತಿಯನ್ನು ಕೆಣಕುವುದರಲ್ಲಿ ನಷ್ಟನಾಗಿರ್ತಾನೆ. ಕೆಣಕಿ 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 ಹೋಗ್ತಾನೆ. ಬಾಯಿ ಬಿಡಿಸ್ಬೇಕು, ಆ ಸಂದರ್ಭಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬುದಾಗಿ. ಹೀಗೆ ಕೆಣಕುವುದರಲ್ಲಿ ನಾವು ತುಂಬಾ ನಂಬರ್ 1. ಮನುಷ್ಯರನ್ನ ಕೆಣಕ್ತೇವೆ, ಒಳ್ಳೆ ಮನೆಯಲ್ಲಿರೋರನ್ನ ಕೆಣಕ್ತೇವೆ, ಎಲ್ಲರನ್ನ ಕೆಣಕ್ತೇವೆ. ನಾವು ಕೆಣಕೋದ್ರಲ್ಲಿ ನಂಬರ್ 1 ನಾವು. ಹಾಗೆ ಇಲ್ಲಿ ವಾಕ್ಯ ಹೇಳ್ತದೆ, ಕೆಣಕಿದ್ದು ಮನುಷ್ಯರನ್ನ ಕೆಣಕಿದ್ದು ಸಾಲದೆಂದು ದೇವರನ್ನ ಕೆಣಕ್ತಾ ಇದ್ದೀರಾ ಎಂಬುದಾಗಿ. ಹೀಗೆ ಹೇಳಿ ಬಂದಂತ ವಾಕ್ಯ ಹೇಳ್ತದೆ,
ಹೀಗಿರುವಾಗ ಸರ್ವೇಶ ನಿನಗೊಂದು ಗುರುತನ್ನು ಕೊಡ್ತಾರೆ. ನೀನು ಗುರುತನ್ನು ಕೇಳ್ತೀಯ, ಪರೀಕ್ಷೆಯನ್ನು ಕೇಳ್ತೀಯ, ಪರೀಕ್ಷೆ ಮಾಡ್ತೀಯ. ಆದ್ರೆ ಈಗ ನಾನು ನಿನಗೆ ಒಂದು ಗುರುತನ್ನು ಕೊಡ್ತಾ ಇದ್ದೇನೆ. ಸರ್ವೇಶ ನಿನಗೊಂದು ಗುರುತನ್ನು ಕೊಡುವರು ಎಂಬುದಾಗಿ ಯೆಶಾಯನ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಪಕ್ಕದಲ್ಲಿ ಯಾರಾದರೂ ಬೇರೆ ಸಭೆಯ ಸಹೋದರಿದ್ರೆ ಅವರಿಗೆ ಹೇಳಿ ತೋರಿಸಿ. ಏನದು? ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನು ಪ್ರಸವಿಸುವಳು. ಯೆಶಾಯನ ಕಾಲದಲ್ಲಿಯೇ ಕೊಟ್ಟಂತಹ ದೀರ್ಘದರ್ಶನವಿದು, ಪ್ರವಾದನೆ ಇದು. ಕನ್ಯೆಯೊಬ್ಬಳು ಕನ್ನಿಕೆಯಾಗಿರುವವಳು, ಪುರುಷ ಸಂಪರ್ಕವಿಲ್ಲದವಳು, ಸದಾ ಮಲಿನತೆ ಇಲ್ಲದವಳು, ಪವಿತ್ರಳಾದವಳು, ದೈವಾನುಗ್ರಹ ಪರಿಚಯನ್ನು ತುಂಬಿದವಳು, ಕನ್ಯೆಯಾದವಳು ಗರ್ಭ ತೆಳೆದು ಪುತ್ರನೊಬ್ಬನ ಪ್ರಸವಿಸುವಳು. ಗರ್ಭ ತೆಳೆದು ಪುತ್ರನೊಬ್ಬನ ಪ್ರಸವಿಸುವಳು. ಹಲ್ಲೆಲೂಯ, 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 ಹಲ್ಲೆಲೂಯ. ಕನ್ಯೆಯಾಗಿಯೇ ಜನಿಸಿ, ಕನ್ಯೆಯಾಗಿಯೇ ಇದ್ದು, ಕನ್ಯೆಯಾಗಿಯೇ ಸತ್ತವಳು. ಹಲ್ಲೆಲೂಯ, 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 ಹಲ್ಲೆಲೂಯ. ಪವಿತ್ರಾತ್ಮ ಬೈತದಿಂದ ಗರ್ಭ ಧರಿಸಿದವಳು. ಪ್ರಭು ಯೇಸುವಿಗೆ ಮಾತ್ರ, ತಂದೆದೇವರ ಏಕಮಾತ್ರ ಪ್ರಿಯ ಪುತ್ರರಾದ ಇಮ್ಯಾನುವೇಲನಿಗೆ ಮಾತ್ರ ಜನ್ಮ ಕೊಟ್ಟವರು. ಏಕೈಕ ಪುತ್ರನಿಗೆ ಮಾತ್ರ ಪವಿತ್ರಾತ್ಮದಿಂದ ಜೀವ ಪಡೆದವಳು. ಈಕೆಯನ್ನು ನೋಡಿ ಬೇರೆ ಸಹೋದರ ಸಹೋದರಿಯರಿದ್ದರು ಎಂಬುದಾಗಿ ಕೀಳಾಗಿ ಮಾತನಾಡುವವರನ್ನ ಕಾಣುವಾಗ ನಾಚಿಕೆಯಾಗುತ್ತದೆ. ವಾಕ್ಯದ ತಿರುಡೆಯೇ ಅರಿಯದೆ, ವಾಕ್ಯದ ಸತ್ಯಾಂಶವನ್ನು ಅರಿಯದೆ, ವಾಕ್ಯದ ಆಳವನ್ನು ಅರಿಯದೆ ಇನ್ನು ಹಲವಾರು ಜನರು ಸಹೋದರ ಸಹೋದರಿಯರಿದ್ದರು ಎಂಬುದಾಗಿ ಪವಿತ್ರ ಆತ್ಮರಿಂದ ಗರ್ಭ ತಳೆದು ಪ್ರಭು ಯೇಸುವಿನ ದೇವರ ವಾಕ್ಯವನ್ನೇ ಒತ್ತಂತ ತಾಯಿಯ ಕುರಿತು ತಪ್ಪಾಗಿ ಮಾತನಾಡುವರು. ಪ್ರಿಯರೇ, ವಾಕ್ಯವನ್ನು ಧ್ಯಾನಿಸಬೇಕು. ನಮಗೆ ತಿಳುವಳಿಕೆ ಕಡಿಮೆ ಇದೆ, ಬುದ್ಧಿ ಕಡಿಮೆ ಇದೆ, ಜ್ಞಾನ ಕಡಿಮೆ ಇದೆ. ಪವಿತ್ರಾತ್ಮನ ಕೇಳಬೇಕು. ಪವಿತ್ರಾತ್ಮನಿಗೆ ಸತ್ಯವನ್ನು ಕಲಿಸಿಕೊಡಿ, ಸತ್ಯವನ್ನು ತಿಳಿಸಿಕೊಡಿ ಎಂಬುದಾಗಿ ಕೇಳಬೇಕು. ಸತ್ಯ ತಿಳಿಯಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಗೊತ್ತುಂಟ? ಪವಿತ್ರ ಆತ್ಮರ ಬಳಿಗೆ ಹೋಗಬೇಕು. ಪವಿತ್ರ ಆತ್ಮರ ಬಳಿಗೆ ಹೋಗಬೇಕು. ಮೂಲಕ್ಕೆ ಹೋಗಬೇಕು. ಮೂಲ ಪುಸ್ತಕಗಳನ್ನು ಓದಬೇಕು. ಪವಿತ್ರದಂತ ಮೂಲ ಪುಸ್ತಕವನ್ನು ಓದಬೇಕು. ಹರ್ಮಾಯಿಕ್ ಭಾಷೆಗಳಂತ ಮೂಲ ಗ್ರಂಥವನ್ನು ಓದುವಾಗ ಸತ್ಯ ಗೊತ್ತಾಗುತ್ತದೆ. ಸುಮ್ಮನೆ ಯಾರ್ಯಾರೋ ಬರೆದು ಯಾವ್ದಾರೋ ಪ್ರಿಂಟ್ ಮಾಡಿ ನನ್ನಿಷ್ಟಕ್ಕೆ ಬರ್ಕೊಂಡು ನನಗೆ ಬೇಕಾಗಿದ್ದನ್ನ ಇಟ್ಕೊಂಡು ನನಗೆ ಬೇಡದನ್ನ ತೆಗೆದುಬಿಟ್ಟು ಓದುವಂತದ್ದೆಲ್ಲ ಕಥೋಲಿಕ ಧರ್ಮಸಭೆಯ ಬೈಬಲ್, ಪ್ರಭು ಯೇಸು ದೇವರು ಕೊಟ್ಟಂತಹ ಬೈಬಲ್. ಹಲ್ಲೆಲೂಯ, ಹಲ್ಲೆಲೂಯ. ಹೀಗೆ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು. ಇಮ್ಯಾನುವೇಲನ ಆತನಿಗೆ ಹೆಸರಿಡುವಳು. ವ್ಯರ್ಥವಾಗುವುದು ನೀವು ಮಾಡಿದ ಸಮಾಲೋಚನೆ, ಕೈಗೂಡದು ನೀವು ಮಾಡಿದ ಪ್ರತಿಜ್ಞೆ ಕಾರಣ ದೇವನಿರುವನು ನಮ್ಮೊಡನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ಸಹೋದರನೇ, ಸಹೋದರಿ, ಹೀಗೆ ಇಮ್ಯಾನುವೇಲನಿಗೆ ತಾಯಿಯಾದವಳು ಪರಿಶುದ್ಧ ತಾಯಿ ಮಾತೆ ಮರಿಯಳು. ಈ ತಾಯಿಯ ಜೀವನವನ್ನು ಅರಿಯದೆ, ಜೀವವೃಕ್ಷದ ಫಲವಾಗಿರುವ ಮರವನ್ನು ಅರಿಯದೆ ಇಂದು ಆ ತಾಯಿಯನ್ನು ನಿರಾಕರಿಸುವವರು ನಾವೆಷ್ಟೋ ಜನರಾಗಿದ್ದೇವೆ. ಕಥೋಲಿಕ ಧರ್ಮಸಭೆಯ ಅಡಿಸ್ಥಾನದಲ್ಲಿ ಆದಿ ಧರ್ಮಸಭೆಯಿಂದ ಬಂದಂತಹ ಪೇತ್ರನ ಮೇಲೆ ಕಟ್ಟಿದಂತಹ ಧರ್ಮಸಭೆ, ಪರಿಶುದ್ಧ ತಾಯಿ ಮಾತೆ ಮರಿಯವರ ಧರ್ಮಸಭೆ, ಕಥೋಲಿಕ ಧರ್ಮಸಭೆ. ಈ ಕಥೋಲಿಕ ಧರ್ಮಸಭೆಯೇ ಪ್ರಿಯ ಸಹೋದರನೇ, ಸಹೋದರಿಯೇ, ಮೊಟ್ಟ ಮೊದಲಿಗೆ ಬೈಬಲ್ ಶ್ರೀಗ್ರಂಥವನ್ನ ಹೊರತಂದದ್ದು ಪವಿತ್ರ ಆತ್ಮ ಪ್ರೇರಣೆಯಿಂದ. ಬೇರೆ ಯಾವ ಸಭೆಯಿಂದಲೂ ಅವಾಗಿದ್ದದ್ದು ಕಥೋಲಿಕ ಧರ್ಮಸಭೆ ಮಾತ್ರವೇ. ಬೈಬಲ್ನಲ್ಲಿ ಬರಲಿಲ್ಲ ಕಥೋಲಿಕ ಧರ್ಮಸಭೆ ಎಂಬುದಾಗಿ, ಅದರ ಧರ್ಮಸಭೆ ಎಂಬುದಾಗಿ ಬರೆದಿದೆ. ಹಲವಾರು ಸಭೆಗಳನ್ನು ಕಟ್ಟಿಕೊಳ್ಳುತ್ತಾ ಇರೋದನ್ನ ನೋಡಿದ್ದೇವೆ, ಕಟ್ಟಿರೋದನ್ನ ನಾವು ನೋಡ್ತಾ ಇದ್ದೇವೆ. ಲಕ್ಷಾಂತರ ಸಭೆಗಳಿದೆ. ಬೀದಿಗೊಂದು, ಊರಿಗೊಂದು, ಗಲ್ಲಿಗೊಂದು, ಒಂದೊಂದು ಹೆಸರುಗಳನ್ನ ಇಟ್ಟುಕೊಂಡಿದ್ದಾರೆ. ತಪ್ಪಿಲ್ಲ, ನಡೆಸಲಿ. ಪ್ರಭು ಯೇಸುವಿನ ನಾಮ ಮಹಿಮೆಗಾಗಿ ಯಾರು ಏನು ಬೇಕಾದ್ರೂ ಮಾಡಲಿ. ಒಳಿತನ್ನ, ಕೆಡುಕನ್ನಲ್ಲ, ಅಪಪ್ರಚಾರವನ್ನಲ್ಲ, ಸತ್ಯವನ್ನ ಸಾರಬೇಕು ಅಷ್ಟೇ.
ಇನ್ನೂ ಲಕ್ಷ ಸಭೆಗಳು ಉದ್ಭವ ಆಗಲಿ, ಪ್ರಭು ಯೇಸುವನ್ನ ತಿಳಿಸುವುದಕ್ಕೆ, ಸತ್ಯವನ್ನು ತಿಳಿಸುವುದಕ್ಕೆ. ಆದರೆ ಅಸತ್ಯವನ್ನು ತಿಳಿಸುವುದಕ್ಕಾಗಿ ಅಲ್ಲ, ಸತ್ಯಕ್ಕೆ ವಿರುದ್ಧವಾಗಿ ಹೋರಾಡುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ಕಥೋಲಿಕ ಧರ್ಮಸಭೆಯಲ್ಲಿ ಪವಿತ್ರ ಶ್ರೀ ಗ್ರಂಥವು ಪ್ರಾರಂಭವಾಯಿತು. ತದನಂತರವೇ ವಿಭಾಗವಾಯಿತು. ಮಾರ್ಟಿನ್ ಲೂಥರಾದ ಸಹೋದರರಾದಂತಹ ಮಾರ್ಟಿನ್ ಲೂಥರಲ್ಲಿ ಬಂದಂತಹ ಸಮಸ್ಯೆ ಗೊಂದಲಗಳ ನಿಮಿತ್ತವಾಗಿ ಅಲ್ಲಿ ವಿಭಜನೆ ಆಯಿತು. ಮೊಟ್ಟ ಮೊದಲಿಗೆ ಸಭೆ ಒಡೆದು ಹೋಯಿತು, ಸ್ವಾರ್ಥಕ್ಕಾಗಿ, ಸತ್ಯವನ್ನು ಅರಿಯದೆ ಹೋರಾಟಕ್ಕಾಗಿ. ಕ್ರೈಸ್ತರು ಅದು ಒಂದು ಕಡೆ ಇರಲಿ, ನಮಗೆ ಅದು ಬೇಡ. ಈಗ ನಮಗೆ ವಾದ ವಿವಾದಗಳು ಬೇಡ, ಸತ್ಯವನ್ನು ನಾವು ನೋಡೋಣ. ಎಲ್ಲರೂ ಶ್ರೇಷ್ಠ, ದೇವರ ಮುಂದೆ ಎಲ್ಲರೂ ಶ್ರೇಷ್ಠ. ಮನುಷ್ಯರ ಮುಂದೆ ಮಾತ್ರ ಅವನು ಸರಿಯಿಲ್ಲ, ಇವನು ಸರಿಯಿಲ್ಲ ಎಂಬುದಾಗಿ. ಆದರೆ ದೇವರ ಮುಂದೆ ಎಲ್ಲರೂ ಶ್ರೇಷ್ಠರೇ. ಆದರೆ ತಪ್ಪು ಮಾಡುವಾಗ ದೇವರ ಮುಂದೆ ಎಲ್ಲರೂ ಪಾಪಿಗಳೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, 40ನೇ ಅಧ್ಯಾಯ ಕೀರ್ತನೆ ಹೇಳ್ತಾನೆ, ನಾನೋಗುಡುತ್ತ ಇಂತಂದೆ, ಇಗೋ ನಾನೇ ಬರುತ್ತಿರುವೆ. ನಾನೋಗುಡುತ್ತ ಇಂತಂದೆ ಅಂದರೆ ಇಗೋ ನಾನೇ ಬರುತ್ತಿರುವೆ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ಅಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಇಗೋ ನಾನೇ ಬರ್ತಾ ಇದ್ದೇನೆ ಈ ಲೋಕಕ್ಕೆ. ನೋಡಿದೆ ಯಾರು ಪರಿವರ್ತನೆ ಹೊಂದಲಿಲ್ಲ. ಎಲ್ಲರ ಪಾಪಗಳು, ಶಾಪಗಳು ತುಂಬಿ ಹೋಗಿದೆ. ಏನು ಅದರಿಂದ ನಾನೇ ಬರುತ್ತಿದ್ದೇನೆ, ಕುರಿಮರಿಯಾಗಿ ನಾನೇ ಬರುತ್ತಾ ಇದ್ದೇನೆ, ಬಲಿದಾನವಾಗಿ ನಾನೇ ಬರುತ್ತಾ ಇದ್ದೇನೆ, ಕರುವಾಗಿ ಬಲಿಕುರಿಯಾಗಿ ನಾನೇ ಬರುತ್ತಾ ಇದ್ದೇನೆ, ಯಜ್ಞವಾಗಿ ನಾನೇ ಬರುತ್ತಾ ಇದ್ದೇನೆ, ಪ್ರಜಾಪತಿಯಾಗಿ ನಾನೇ ಬರುತ್ತಿದ್ದೇನೆ, ನನ್ನನ್ನೇ ಬಲಿಯಾಗಿ ಸಮರ್ಪಿಸುವುದಕ್ಕೆ ನಾನೇ ಈ ಲೋಕಕ್ಕೆ ಬರುತ್ತಿದ್ದೇನೆ ಎಂಬುದಾಗಿ ಕೀರ್ತನೆಗಾರನ ನುಡಿಯೊಂದಿಗೆ ದೇವರು ನುಡಿಯುವ ಮಾತನ್ನು ಆಲಿಸುತ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿಯೇ, ಒಂದು ಕ್ಷಣ ಆ ತಾಯಿಯನ್ನ ಗುಣಗಾನ ಮಾಡೋಣ. ಆ ತಾಯಿಯನ್ನ ಗುಣಗಾನ ಮಾಡೋಣ. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಶುಭ ಮಂಗಳ ಜಯ ಮಂಗಳ. ಶ್ರೀ ಸಂತತಿಯೊಳಿದಂಗೆಳು ಅತಿ ಪೂಜ್ಯಳು. ಶ್ರೀ ಸಂತತಿಯೊಳಿದಂಗೆಳು ಅತಿ ಪೂಜ್ಯಳು. ವರಪೂರ್ಣಳು ಪರಿಪೂರ್ಣಳು. ವರಪೂರ್ಣಳು ಪರಿಪೂರ್ಣಳು. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಶುಭ ಮಂಗಳ ಜಯ ಮಂಗಳ. ಶ್ರೀಯೇಸು ನಿನ್ನ ಉದರದಿ ಜನಿಸಿದರು. ಶ್ರೀಯೇಸು ನಿನ್ನ ಉದರದಿ ಜನಿಸಿದರು.
ಅತಿ ಧನ್ಯನು ಅತಿ ಪ್ರಿಯನು ಅತಿ ಧನ್ಯನು ಅತಿ ಪ್ರಿಯನು ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಈ ಪಾಪಿ ಮನುಜರ ರಕ್ಷಣೆಗೆ ಪ್ರಾರ್ಥಿಸಿರಿ, ಈ ಪಾಪಿ ಮನುಜರ ರಕ್ಷಣೆಗೆ ಪ್ರಾರ್ಥಿಸಿರಿ, ಪರಮನಲ್ಲಿ ಯಾಚಿಸಿರಿ, ಪರಮನಲ್ಲಿ ಯಾಚಿಸಿರಿ. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ. ಶುಭ ಮಂಗಳ ಜಯ ಮಂಗಳ. ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಮರಿಯಾ ಆವೆ ಆವೆ ಮರಿಯಾ ಆವೆ ಆವೆ ಮರಿಯಾ 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 ಆವೆ ಮರಿಯಾ. ಪ್ರೀಸಲು ಹೌದು ಪ್ರಿಯರೇ, ಮಂಗಳಕರ ವಾರ್ತೆಯನ್ನ ಈ ಲೋಕಕ್ಕೆ ತಂದಂತಹ ಜೀವವಾಣಿ ಪ್ರಭು ಯೇಸು. ಮಂಗಳಕರವಾದವರು ಅವರೇ, ಮಂಗಳ ಅವರಿಗೆ. ಪ್ರೀಸಲು ಪ್ರಿಯರೇ, ಲೂಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 26 ವಾಕ್ಯಗಳಿಂದ 38 ವಾಕ್ಯಗಳನ್ನು ಧ್ಯಾನಿಸುವಾಗ ವಾಕ್ಯದ ಸತ್ಯಾಂಶಗಳನ್ನ ನಾವು ಧ್ಯಾನಿಸಬಹುದು. ಪ್ರಿಯರಲ್ಲಿ ನಾವು ನೋಡ್ತೇವೆ, ತಾಯಿ ಮಾತೆ ಮರಿಯಮ್ಮನವರಿಗೆ ಗಾಬರಿಯ ದೂತರು ಸಂದೇಶವನ್ನು ಕೊಡುತ್ತಾರೆ. ಯಾವಾಗ? ಎಲಿಜಬೆತ್ ಗರ್ಭಿಣಿಯಾದ 6ನೇ ತಿಂಗಳಲ್ಲಿ. ಎಲಿಜಬೆತ್ ಅಮ್ಮ ಗರ್ಭಿಣಿಯಾಗ ತನಕ ತಾಯಿ ಮಾತೆ ಮರಿಯಳಿಗೆ ದೇವರ ದರ್ಶನವನ್ನು ಕೊಡಲು ಸಮ್ಮತಿಸಲಿಲ್ಲ. ಯಾಕೆಂದರೆ ಮುಪ್ಪಿನ ವಯಸ್ಸಿನದಾಗಿದ್ದಂತಹ ಎಲಿಜಬೆತಳು, ಮುಟ್ಟು ನಿಂತು ಹೋಗಿದ್ದಂತಹ ಎಲಿಜಬೆತಳು ಗರ್ಭ ಧರಿಸುವುದನ್ನು ನೋಡಿ, ಆಕೆ ಗರ್ಭ ಧರಿಸುವುದನ್ನು ನೋಡಿ ವಿಶ್ವಾಸಿಸುವಂತೆ ಮಾಡಲು, ಮಾತೆ ಮರಿಯಳು ದೇವರು ಕೊಡುವಂತಹ ವಾಕ್ಯವನ್ನ ವಿಶ್ವಾಸದಲ್ಲಿ ಸ್ವೀಕರಿಸುವಂತೆ ಮಾಡಲು 6 ತಿಂಗಳಿಗೆ ಮೊದಲೇ ದೇವರು ಜಕ್ಕರಿಯನ ಮೂಲಕವಾಗಿ ಸಂದೇಶವನ್ನಿತ್ತು ಎಲಿಜಬೆತ್ ಅಮ್ಮನನ್ನ ಗರ್ಭಧರಿಸುವಂತೆ ಮಾಡಿದರು. ಪ್ರೀಸಲು ಹಲ್ಲೆಲೂಯಾ. ದಾವೀದನ ಚಿಗುರಾಗಿರುವಂತಹ
ಜೋಸೇಫರೊಂದಿಗೆ ನಿಶ್ಚಿತಾರ್ಥವಾಗುವಂತಹ ಒಂದು ಸಮಯವನ್ನು ಸಹ ದೇವರು ಮಾತೆ ಮರಿಯಳಿಗೆ ಕೊಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ನಿಶ್ಚಿತಾರ್ಥವಾಗೋದಕ್ಕೆ ಮುಂಚಿತವಾಗಿಲ್ಲ, ನಿಶ್ಚಿತಾರ್ಥ ಆದ ಮೇಲೆ ಗಾಬ್ರಿಯೇಲ್ ದೂತರು ತಾಯಿ ಮಾತೆಗೆ ದರ್ಶನವನ್ನು ಕೊಟ್ಟಿಡುತ್ತಾಳೆ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಕರ್ತರು ನಿನ್ನೊಡನೆ ಇರುವವಳೆ, ಶುಭವಾಗಲಿ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಕರ್ತರು ನಿನ್ನೊಡನೆ ಇರುವವಳೆ, ಶುಭವಾಗಲಿ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಕರ್ತರು ನಿನ್ನೊಡನೆ ಇರುವವಳೆ, ಶುಭವಾಗಲಿ. ಸ್ತ್ರೀಯರಲ್ಲಾದನ್ಯಳು ನಿನ್ನ ಕರುಣಾಕೃತಿಯು ಧನ್ಯ, ಸ್ತ್ರೀಯರಲ್ಲಾದನ್ಯಳು ನಿನ್ನ ಕರುಣಾಕೃತಿಯು ಧನ್ಯ, ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿ ಬಂದದ್ದು ಧನ್ಯ, ನನ್ನ ಬಳಿ ಬಂದದ್ದು ಧನ್ಯ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಕರ್ತರು ನಿನ್ನೊಡನೆ ಇರುವವಳೆ, ಶುಭವಾಗಲಿ. ಇಂತಹ ಒಂದು ಸಂದೇಶವನ್ನು ಗಾಬ್ರಿಯೇಲ್ ದೂತರು ಕೊಡುತ್ತಾರೆ. ಅದು ಹೇಗಿರ್ಬೋದು, ಎಷ್ಟು ಮನೋಹರವಾಗಿರ್ಬೋದು, ಯೋಚಿಸಿ ನೋಡಿ. ನಮೋ ಮರಿಯ ಕೃಪಾಪೂರ್ಣಿ, ಕರ್ತರು ನಿನ್ನೊಡನಿದ್ದಾರೆ. ನಾನು ಹಲವು ಸಾರಿ ಹೇಳಿದ್ದೇನೆ, ನಮ್ಮ ಮಿತ್ರ ಸಭೆಯವರು ಹೇಳ್ತಾರೆ, ಯಾಕೆ ನಮೋ ಮರಿಯ ಪ್ರಾರ್ಥನೆ ಯಾಕೆ ಹೇಳಬೇಕು, ಅದು ಹೇಳಬಾರದು ಎಂಬುದಾಗಿ. ಹೇಳಿ, ಲೂಕನ ಶುಭ ಸಂದೇಶ 1ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಲಿಕ್ಕೆ ನಾವು ಹೇಳುವುದು ವಾಕ್ಯವನ್ನ, ಬೈಬಲ್ನಲ್ಲಿ ಬರೆಯಲ್ಪಟ್ಟಂತಹ ಇಮ್ಯಾನುವೇಲನ ರಕ್ಷಕರಾಗಿರುವ ಪ್ರಭು ಯೇಸುವಿನ ಹೊತ್ತು ಬಂದಂತಹ ವಾಕ್ಯವನ್ನು ನಾವು ಓದ್ತಾ ಇದ್ದೇವೆ. ನಮೋ ಮರಿಯ ಪ್ರಾರ್ಥನೆ, ಜಪಸ್ಸರ ಪ್ರಾರ್ಥನೆಯನ್ನ, ಬೇರೆ ಅಲ್ಲ. 1ನೇ ಅಧ್ಯಾಯ 28ನೇ ವಾಕ್ಯ, ನಮೋ ಮರಿಯ ಕೃಪಾಪೂರ್ಣಿ, ಕರ್ತರು ನಿನ್ನೊಡನೆ ಇದ್ದಾರೆ. ಅದೇ ವಾಕ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 43ನೇ ವಾಕ್ಯದಲ್ಲಿ ನಾವು ನೋಡಿ, 42ನೇ ವಾಕ್ಯದಲ್ಲಿ ಸ್ತ್ರೀಯರೆಲ್ಲ ಧನ್ಯಳು ನೀನು, ನಿನ್ನ ಕರುಣ ಕುಡಿ ಧನ್ಯ. ಇದೇ ಜಪಸ್ಸರ ಪ್ರಾರ್ಥನೆ. ದೇವರ ವಾಕ್ಯವನ್ನು ನಾವು ಹೇಳ್ತಾ ಇದ್ದೇವೆ. ಧರೆಗೆ ಬಂದ ರಕ್ಷಕರಾಗಿರುವ ಪ್ರಭು ಯೇಸುವನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ, ಇಂದಿಗೂ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಹೃದಯಕ್ಕೆ ಬರಲು, ನಮ್ಮ ಆತ್ಮಕ್ಕೆ ಬರಲು, ಎರಡನೆಯ ಬರುವಿಕೆಯಲ್ಲಿ, ಪ್ರಭು ಯೇಸುವಿನ ಎರಡನೇ ಬರುವಿಕೆಯಲ್ಲಿ ಆ ಮಧುವಣಿಗರ ಜೊತೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಕ್ಕಾಗಿ ಇಂದಿಗೂ ಸಹ ಈ ವಾಕ್ಯವನ್ನ ನಾವು ಪದೇ ಪದೇ ಪುನರಾವರ್ತಿಸಿ ಹೇಳಲು ಧರ್ಮಸಭೆ ನಮಗೆ ಕಲಿಸಿಕೊಟ್ಟಿದೆ. ಯಾವುದನ್ನ ಸ್ವಂತವಾಗಿ ಬರುವುದಲ್ಲ, ಪವಿತ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟದನ್ನ, ಬೈಬಲ್ ಶ್ರೀಗ್ರಂಥದಲ್ಲಿ ಬರೆಯಲ್ಪಟ್ಟದನ್ನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರುಣ ಕುಡಿಯ ಧನ್ಯ, ಯೇಸುವೇ ನೀವು ಧನ್ಯರು, ಯೇಸುವೇ ನೀವು ಧನ್ಯರು ಎಂಬುದಾಗಿ. ಪ್ರಿಯ ಸಹೋದರನೇ, ಸಹೋದರಿ, ಇಂತಹ ಒಂದು ಸಂದೇಶವನ್ನು ಗಾಬ್ರಿಯೇಲ್ ದೂತರು ತಂದವರು ಸುಮ್ಮನೆ ಹೋಗಲಿಲ್ಲ. ಆದರೆ ಇದನ್ನು ಕೇಳುವಾಗ
ಮಾತೆ ಮರೆಯ ತಬ್ಬಿಬ್ಬಳಾದ್ರು, ಭಯಪಟ್ಲು. ಇದೇನಿದ್ದು, ಏನೋ ಒಂದು ಬೆಳಕು ಬಂತಲ್ಲ, ಹೇಗಿರ್ಬೋದು ಯೋಚನೆ ಮಾಡಿದಾಗ ಇದು ಕುಳಿತುಕೊಂಡಿರುವಂತಹ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ದೇವದೂತ ಪ್ರತ್ಯಕ್ಷನಾಗ್ತಾನೆ ಅಂದ್ರೆ ಆ ಸ್ಥಳ ಹೇಗಿದ್ದಿರಬಹುದು, ಹೇಗೆ ಪರಿವರ್ತನೆ ಆಗಿರ್ಬೋದು, ಎಷ್ಟು ಪ್ರಕಾಶವಾಗಿದ್ದಿರಬಹುದು, ಏನು ಅನುಭವ ಆಗಿರ್ಬೋದು. ಆ ಅನುಭವದಿಂದ ಆ ತಾಯಿಗೆ ಎಂತ ವಿಧವಾದ ಒಂದು ಶಾಖೋ, ಒಂದು ಭಯನ ಏನಾಗಿರ್ಬೋದು ಎಂಬುದಾಗಿ ಯೋಚಿಸಿ ನೋಡಿ. ಹೇಗಿರ್ಬೋದು ಆ ದೇವದೂತ? ಆ ದೇವದೂತನ ನೋಡಿ ಈ ತಾಯಿ ಏನನ್ನ, ಯಾವ ವಿಧದ ಅನುಭವವನ್ನು ಅನುಭವಿಸಿರಬಹುದು. ನಮಗೆ ಯಾರಾದರೂ ಗೊತ್ತಿರುವವರು, ತುಂಬಾ ಕಾಲದಿಂದ ನೋಡದೇ ಇರುವವರು ತಕ್ಷಣ ನಮ್ಮ ಕಣ್ಣು ಮುಂದೆ ಬಂದಾಗ ನಾವು ಹೇಗೆ ಏನಾಗ್ತೇವೆ? ಶಾಕ್ ಆಗ್ತೀವಿ. ವಾಟ್ ಸರ್ಪ್ರೈಸ್ ಎಂಬುದಾಗಿ ಹೇಳ್ತಾರೆ. ಅಬ್ಬಾ, ನಂಬಲಿಕ್ಕೆ ಆಗ್ತಾ ಇಲ್ಲ, ನನ್ನ ಕಣ್ಣನ್ನು ನಾನೇ ನಂಬಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತೀವಿ. ಹೀಗಿರುವಾಗ ಮನುಷ್ಯರನ್ನು ನೋಡಿ ನೋಡುವ ನಾವು ಹೇಳ್ತೇವೆ ಅಂದ್ರೆ, ಇನ್ನು ಆ ತಾಯಿಯ ಗಬ್ರಿಯಲ್ ದೂತನನ್ನ ನೋಡುವಾಗ ಏನ್ ಅನಿಸಿರ್ಬೋದು, ಏನಾಗಿರಬಹುದು? ಪ್ರಿಯ, ಇದನ್ನೆಲ್ಲ ನಾವು ಅನಾಲಿಸ್ ಮಾಡಬೇಕು, ಕುತ್ಕೊಂಡು ಯೋಚಿಸಬೇಕು. ನಾವು ಅದನ್ನ ನಮ್ಮ ಮನಸ್ಸಿಗೆ ತಂದುಕೊಂಡು ನಮ್ಮ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನಾವು ಚಿಂತಿಸಿ ನಾವು ಯೋಚಿಸಬೇಕು. ಆ ಅನುಭವನ ನಾವು ಅನುಭವಿಸಿಕೊಳ್ಳಬೇಕು, ನಮ್ಮದಾಗಿಸಿಕೊಳ್ಳಬೇಕು. ತಬ್ಬಿಬಾದ್ರು, ಇದೆಂತಹ ಶುಭಾಶಯ ಎಂಬುದಾಗಿ ಅವಳು ಯೋಚಿಸಲಿಕ್ಕೆ ತೊಡಗಿದಳು ಎಂಬುದಾಗಿ ವಾಕ್ಯ ಹೇಳ್ತದೆ. ಕುತ್ಕೊಂಡು ಏನಿದು ಯೋಚಿಸಲಿಕ್ಕೆ ತೊಡಗಿದಳಾಗಿ. ಆದರೆ ಇದನ್ನು ಕಂಡಿದ್ದಂತಹ ಗಾಬ್ರಿಯಲ್ ದೂತ ಹೇಳಿದ, ಅಂಜಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಸಿಕ್ಕಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು, ಯೇಸು ಎಂಬ ಹೆಸರಿಡಬೇಕು ಎಂದು ಹೇಳುತ್ತಾ 5 ಕಾರ್ಯಗಳನ್ನ ತಾಯಿ ಮಾತೆ ಮರಿಯರ ಮುಂದೆ ಬಿಚ್ಚಿಡುತ್ತಾರೆ ಗಾಬ್ರಿಯಲ್ ದೂತರು. ವಿಸ್ಮಯಕಾರಿಯಾದಂತ, ಆಲೋಚನೆಗೆ ಎಟಕದಂತ 5 ಕಾರ್ಯಗಳನ್ನ, ವಿಷನ್ ಅನ್ನ ಗಾಬ್ರಿಯಲ್ ದೂತರು ವಿಷನ್ ಕೊಡ್ತಾರೆ ಮಾತೆ ಮರಿಯಮ್ಮನವರಿಗೆ. ಏನು? ನಂಬರ್ 1 ವಿಷನ್. ಹಲ್ಲೆಲೂಯ, 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 ಹಲ್ಲೆಲೂಯ. ಹೌದು ಪ್ರಿಯರೇ, ಅದೇ ನಾವು ಹೇಳಿದ್ದೇವೆ, ದೇವರ ವಾಕ್ಯ ನಮ್ಮೊಂದಿಗೆ ವಾಸ ಮಾಡುವಂತಹ ವಾಕ್ಯ. ದೇವರ ವಾಕ್ಯ ವಾಸ ಮಾಡುವಂತಹ ವಾಕ್ಯ. ಆ ವಾಕ್ಯ ನಮ್ಮಲ್ಲಿ ಇದ್ದು ವಾಸ ಮಾಡಲಿಕ್ಕಿದೆ, ನಮ್ಮೊಂದಿಗೆ ಇದ್ದು ವಾಸ ಮಾಡಲಿಕ್ಕಿದೆ. ಅದಕ್ಕೆ ನಾವು ನೋಡಿದ್ದೆವು, ಪ್ರಿಯರು, ನಾವು ಹೇಳಿದ್ರೆ ಅದೇ ಹೇಳಿದ್ರು. ಎಂತ ಹೇಳಿದ್ರು? ದೈವಾನುಗ್ರಹ ಬರೀತಾಳೆ, ದೇವದೂತರಾಯ ಬಳಿಗೆ ಬಂದು ದೈವಾನುಗ್ರಹ ಬರೀತಾಳೆ, ನಿನಗೆ ಶುಭವಾಗಲಿ. The angel came to her and said, peace be with you. The Lord is with you and has greatly blessed you. Praise the Lord. Mary was deeply troubled by the angel's message, and she wondered what his word meant. Praise the Lord. The angel said to her, don't be afraid, Mary, God has been gracious to you. You will become pregnant and give birth to a son, and you will name him Jesus. ಆತನಿಗೆ ಯೇಸು ಎಂಬ ಹೆಸರು. ಈಗ ಹೇಳಿದಂತಹ ಗಾಬ್ರಿಯಲ್ ದೂತರು 5 ವಿಷಯಗಳನ್ನ ಕೊಡ್ತಾರೆ. ಮೊದಲನೆಯ ವಿಷಯ, ಯೇಸು ಎಂಬ ಹೆಸರಿಡಬೇಕು, ಆತನು ಮಹಾಪುರುಷನಾಗುವನು. Hallelujah, hallelujah. He will be great and will be called the Son of the Most High God. ಆತನು ಮಹಾಪುರುಷನಾಗುವನು. ಎರಡನೇದಾಗಿ ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಏನ್ ಎನಿಸಿರ್ಬೋದು? ಈ ತಾಯಿಗೆ ಏನಾಗಿರ್ಬೋದು ಇದನ್ನು ಕೇಳುವಾಗ? ಇದೇನಪ್ಪ ಇದು? ಇದ್ದಕ್ಕಿದ್ದಾಗೆ ಬಂದ್ರು, ಗರ್ಭವತಿ ಆಗುವೆ ಅಂದ್ರು, ಯೇಸು ಅಂತ ನಾಮಕರಣ ಮಾಡಬೇಕು ಅಂತ ಹೇಳಿದೆ, ನಿನ್ ದೈವಾನುಗ್ರಹ ಬರೀತಲು ಅಂತ ಹೇಳಿದ್ಲು, ಹುಟ್ಟುವಂತಹ ಆ ಮಗು ಮಹಾಪುರುಷ ಆಗ್ತಾನೆ ಅಂತ ಹೇಳ್ತಾ ಇದ್ದಾನೆ, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತೆ ಮನೆಯವರಿಗೆ ಗೊಂದಲ. ಮತ್ತೆ 3ನೇದಾಗಿ ಹೇಳ್ತಾರೆ, ಪಿತಾಮಹ ದಾವೀದನ ಸಿಂಹಾಸನವನ್ನ ಸರ್ವೇಶ್ವರನ ದೇವರಾತನಿಗೆ ಕೊಡುವರು. God will make him a king as his ancestor David was.
and he will be the king of the descendants of Jacob forever. His kingdom will never end. ಸರ್ವೇಶ್ವರ ದೇವರು ಆತನಿಗೆ ಕೊಡುವರು ಏನನ್ನ? ಸಿಂಹಾಸನವನ್ನ, ಪಿತಾಮಹ ದಾವೀದನ ಸಿಂಹಾಸನವನ್ನ ಸರ್ವೇಶ್ವರ ದೇವರವನಿಗೆ ಕೊಡುವರು. ಯಾಕೋಬ ವಂಶವನ್ನು ಆತನ ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರುವುದು ಎಂಬುದಾಗಿ 5 ವಿಷನ್ ಅನ್ನ, 5 ಕಾರ್ಯಗಳನ್ನ ಗಾಬ್ರಿಯೇಲ್ ದೂತರು ಮಾತೆ ಮರಿಯಮ್ಮನವರಿಗೆ ತಿಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಏನೂ ಇಲ್ಲದೆ 14 ವರ್ಷ ಪ್ರಾಯದ ತರುಣಿ ತಾಯಿ ಮಾತೆ ಮರಿಯಳು ಯೆಹೂದ್ಯರ ನಿಯಮಕ್ಕನುಸಾರವಾಗಿ ವಿವಾಹವಿಲ್ಲದೆ ಗರ್ಭಧರಿಸುವವರನ್ನ ಕಲ್ಲುಗಳಿಂದಲೇ ಹೊಡೆದು ಸಾಯಬೇಕೆಂಬುದಾಗಿ ಮೋಶೆ ನಿಯಮದ ಪ್ರಕಾರವಾದ ಕಟ್ಟಳೆ. ನೋಡಿ, ಗಾಬ್ರಿಯೇಲ್ ದೂತರಿಗೆ ಸಂದೇಶ ಕೊಡುವಾಗ ತಾಯಿ ಮಾತೆ ತನ್ನ ತಂದೆ ತಾಯಿನ ಸಹ ಹೋಗಿ ಕೇಳಲಿಲ್ಲ. ಇದು ನನ್ನ ತಾಯಿನ ಹೋಗಿ ಕೇಳ್ಕೊಂಡು ಬರ್ತೇನೆ, ನನ್ನ ತಂದೆನ ಕೇಳ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗ್ಲಿಲ್ಲ. ಯಾಕಂದ್ರೆ ತಾಯಿ ಮಾತೆ ಮರಿಯಮ್ಮನವರ ವಿಶ್ವಾಸ ಪ್ರಶಂಸನೀಯವಾದದ್ದು. ಮಂಗಳವಾರ್ತೆಯ ಸಂದೇಶವನ್ನ ಮಾತೆ ಮರಿಯಳು, ಆ ಮಂಗಳವಾರ್ತೆಯ ಸಂದೇಶವನ್ನ ಮಾತೆ ಮರಿಯಳ ದೈವ ಕರೆ ಎನ್ನಬಹುದು. ಆದರೆ ದೇವರು ತಾಯಿ ಮಾತೆ ಮರಿಯಳಿಗೆ ಒಂದು ಕರೆಯನ್ನು ಕೊಟ್ಟರು, ಮೊಟ್ಟ ಮೊದಲ ದೈವ ಕರೆ. ನೋಡಿ, ದೈವ ಕರೆಯದ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳ್ತೇವೆ. ದೈವ ಕರೆಯದ ಒಂದು ವ್ಯಕ್ತಿ ಗುರುವಾಗ್ಲಿಕ್ಕಾಗಲಿ, ಒಂದು ಸೇವೆ ಮಾಡ್ಲಿಕ್ಕಾಗಲಿ, ಶುಶ್ರೂಷೆ ಮಾಡ್ಲಿಕ್ಕಾಗಲಿ, ಶುಭ ಸಂದೇಶ ಸಾರಲಿಕ್ಕೆ ಆಗಲಿ ಸಾಧ್ಯವೇ ಇಲ್ಲ. ದೈವ ಕರೆ ಇದ್ದರೆ ಮಾತ್ರ ಸಾಧ್ಯ. ಹೀಗೆ ತಾಯಿ ಮಾತೆಯರ ಮೊಟ್ಟ ಮೊದಲಿಯ ದೈವ ಕರೆ ಗಾಬ್ರಿಯೇಲ್ ದೂತನು ಕೊಟ್ಟಂತಹ ಸಂದೇಶದ ದಿನ. ದೇವರು ನೀಡಿದ ಕರೆಯನ್ನ ವಿಶ್ವಾಸದಿಂದ ಸ್ವೀಕರಿಸಿ ದೇವರ ಚಿತ್ತಕ್ಕೆ ತಲೆಬಾಗಿದರು. ಆದರೆ ಅದು ಸುಲಭ ಕಾರ್ಯವಲ್ಲ ಪ್ರಿಯರೇ. ಮದುವೆಗೆ ಮುನ್ನ ಒಂದು ಸ್ತ್ರೀ, ಒಂದು ಹೆಣ್ಣು ಗರ್ಭವತಿ ಆದರೆ ಯೆಹೂದ್ಯರ ಪದ್ಧತಿಯಂತೆ ಕಲ್ಲಿನಿಂದಲೇ ಹೊಡೆದು ಸಾಯಿಸಬೇಕಾಗಿತ್ತು. ಆದರೆ ತಾಯಿ ಮಾತೆ ಮರಿಯಳು ಯಾವುದನ್ನು ಲೆಕ್ಕಿಸಲಿಲ್ಲ, ದೇವರಿಗೆ ಶಿರಬಾಗಿದರು. ಈಗೋ ದೇವರ ರಾಶಿ ಎಂಬುದಾಗಿ ಹೇಳಿದರು. ಆಕೆಯಿಂದ ಧೈರ್ಯ, ಆತ್ಮವಿಶ್ವಾಸ ಪ್ರಿಯರೇ ಹೇಳುತ್ತೀರದು. ಅಂದ್ರೆ ಅಷ್ಟರ ಮಟ್ಟಿಗೆ ತಾಯಿ ಮಾತೆ ಮರಿಯಮ್ಮನವರು ದೇವರಲ್ಲಿ ಭರವಸೆ ವಿಶ್ವಾಸ ಇಟ್ಟಿದ್ದರು. ಅಷ್ಟರ ಮಟ್ಟಿಗೆ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದರು. ಈಗೋ ದೇವರ ರಾಶಿ, ನಿಮ್ಮ ಚಿತ್ತದಂತೆ ಆಗಲಿ ಎಂಬುದಾಗಿ ಹೇಳಿದ್ದಾರೆ. ಆದರೆ ಕೇಳಿದರೆ ನನಗೆ ಯಾವ ಪುರುಷ ಸಂಪರ್ಕ ಇರಲ್ಲ, ಹೇಗೆ ಮಗುವಾಗ್ತದೆ? ಆಗ ದೂತರು ಹೇಳ್ತರು, ಪವಿತ್ರಾತ್ಮರು ನಿನ್ನ ಮೇಲೆ ಬರ್ತಾರೆ, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನಗೆ ಹುಟ್ಟುವಂತಹ ಆಶಿಸ್ಸು ದೇವರ ಪುತ್ರ ಎನಿಸಿಕೊಳ್ಳುವರು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪುತ್ರ ಎನಿಸಿಕೊಳ್ಳುವನೆಂಬುದಾಗಿ ಹೇಳುವಾಗ ಈ ತಾಯಿ ಮಾತೆ ಎಷ್ಟು ವರ್ಷದಿಂದ ಕಾಯ್ತಾ ಕುತ್ಕೊಂಡಿದ್ದಿರ್ಬೋದು ಯೋಚನೆ ಮಾಡಿ. ತಾಯಿ ಮಾತೆ ಮರಿಯಳಿಗೆ ದೇವರ ಪುತ್ರ ಎಂದು ಅರಿವಾದದ್ದು ಯಾವಾಗ ಗೊತ್ತುಂಟ? ಯೇಸು ಸ್ವಾಮಿಯ ರಕ್ತವನ್ನು ಅರಿಯುವುದನ್ನು ನೋಡುವಾಗ ಇಲ್ಲ ಇರಬಹುದು ಭವಿಷ್ಯ. ದೇವರ ಪುತ್ರ ಎಂದು ಮಾತೆ ಮರಿಯಮ್ಮನವರು ಈ ಕೊಟ್ಟಂತ 5 ಕಾರ್ಯವನ್ನ ಯೋಚಿಸಿ ದಿನವನ್ನ ಇವನು ದೇವರ ಪುತ್ರ ದಾವೀದನ ಸಿಂಹಾಸನದಲ್ಲಿ ಆಸೀನರಾಗಿರುವವನು ಇವನು, ಯಾಕೋಬನ ವಂಶದವನು ಇವನು, ರಾಜ್ಯಭಾರಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಮಹಾಪುರುಷನಾಗುವ ಎಂದು ಹೇಳಿದಂತಹ ಮಾತನ್ನ ತಾಯಿ ಮಾತೆ ಮರಿಯಳು 33 ವರ್ಷಗಳ ಕಾಲ ಯೋಚಿಸುತ್ತಾ ಬರ್ತಾ ಇದ್ರು. ಆದರೆ ಕೊನೆಯ ದಿನದಲ್ಲಿ ಕಠಿಣ ಕ್ರೂಜಿಯಲ್ಲಿ ಹೋಗುವಾಗ, ಕಲ್ವಾರಿಯೊಳಗೆ ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಈ ಒಂದು ಮಾತು, ಈ ಯೋಚಿಸಿದಂತಹ ಯೋಚನೆ, ಗಾಬ್ರಿಯೇಲ್ ದೂತರಿಂದ ಪಡೆದಂತಹ ಈ ಸಂದೇಶ ತಾಯಿಯನ್ನು ಎಷ್ಟು ಗೊಂದಲಕ್ಕೆ ಕರೆದುಕೊಂಡು ಹೋಗಿರಬಹುದು. ಇಂತಹ 5 ಸಂದೇಶಗಳ ವಿಷಯವನ್ನು ಪಡೆದುಕೊಂಡಂತಹ ನಾನು ಕೇಳಿದಂತಹ ನಾನು ನನ್ನ ಜೀವನದಲ್ಲಿ ಇದುವರೆಗೆ ಅನುಭವಿಸಲಿಲ್ಲ. ಈಗೋ ನನ್ನ ಮಗನನ್ನ ಶಿಲುಬೆಯನ್ನು ಹೊರಿಸಿ ರಸ್ತೆಯಲ್ಲಿ ನಾಯಿ ಅಂತ ಹೇಳಿದುಕೊಂಡು ಹೋಗುತ್ತಾ ಇದ್ದಾರೆ. ಇವ ದೇವರ ಪುತ್ರನಾಗಿರುವುದು ಹೇಗೆ ಎಂಬುದಾಗಿ ಮನಸ್ಸಿನಲ್ಲಿ ಬಂದಿರಬಹುದೋ ನಮಗೆ ಗೊತ್ತಿಲ್ಲ. ಹಾಗೆ ನಾವು ಚಿಂತಿಸುತ್ತ ತಪ್ಪಾದರೆ ದೇವರು ನಮ್ಮನ್ನು ಕ್ಷಮಿಸಲಿ. ಆದರೆ
ತಾಯಿ ಮಾತೆ ಮರಿಯಳು ಕೈಗಳಿಗೆ ಪ್ರಭು ಯೇಸುವಿನ ಶಿಲುಬೆಯ ಮರದಿಗೆ ಕೈಗಳನ್ನು ಒಡೆದುವಾಗಲೂ ರಕ್ತಧಾರಿಯಾಗಿ ಹರಿಯುವಾಗಲೂ ದೇಹದಲ್ಲಿರುವ ನೀರೆಲ್ಲವೂ ಬತ್ತಿ ಹೋಗುವಾಗಲೂ ಶಿಲುಬೆಯಲ್ಲಿ ನೇತಾಡುವಾಗಲೂ ಇವನು ದೇವರ ಪುತ್ರ ಎಂದು ಅಲ್ಲಿ ಅಳುಕಿಸಿ ದೇವರ ಪುತ್ರನಾದರೆ ಇಳಿದು ಬಾ ಎಂದು ಹೇಳಿದ ಮಾತುಗಳನ್ನು ಕೇಳುವಾಗ ತಾಯಿಯ ಹೃದಯ ಸೀಳಿರಬಹುದು. ಅದಕ್ಕೆ ನಾವು ನೋಡ್ತೇವೆ, ನಿನ್ನ ಹೃದಯದಲ್ಲಿ ಅಲುಗೊಂದು ನಾಟುವುದು ಸಿಮಿಯೋನನ ಪ್ರವಾದನೆ. ಅಲುಗೊಂದು ನಾಟಿತು, ಪರ್ಯಾಸ್ಯ ಮಾಡಿದ ದೇವರ ಪುತ್ರನಾದ ಇಳಿಸಿಕೊಂಡು ಕೆಳಗಿಳಿದು ಬಾ, ನಮ್ಮನ್ನು ರಕ್ಷಿಸು. ಪಕ್ಕದಲ್ಲಿರೋ ಶಿಲುಬೆಯಲ್ಲಿರೋ ಹೇಳಿದ್ರು, ನನ್ನನ್ನು ರಕ್ಷಿಸಿಕೋ, ನಿನ್ನನ್ನು ರಕ್ಷಿಸು. ಕೊನೆಯ ರಕ್ತ ಹರಿಯುವವರೆಗೂ ತಾಯಿಗೆ ಅರಿವಾಗಲಿಲ್ಲ. ಎಲೋಹಿ ಎಲೋಹಿ ಸಮತ್ಸಾರಿಯ ನನ್ನ ದೇವರೇ, ನನ್ನ ದೇವರೇ, ನನ್ನನೇಕೆ ಕೈ ಬಿಟ್ಟಿರುವೆ ಎಂದು ಹೇಳಿ ಪ್ರಾಣವನ್ನು ಬಿಟ್ಟ ಕ್ಷಣ ದೇವರ ಕಣ್ಣೀರು ಭೂಮಿಯಲ್ಲಿ ತಾಕಿ ಜೆರುಸಲೇಮಿನ ಆಲಯವು ಇಬ್ಬಾಗವಾಗಿ ಸೀಳಿ ಸತ್ತಂತ ಸಮಾಧಿಯಾದಂತ ಶವಗಳು ಪುನರುತ್ಥಾನ ಹೊಂದುವಾಗ ತಾಯಿ ಮಾತೆ ಮರಿಯ ಕಣ್ಣುಗಳು ತೆರೆದವು. ಇವನು ಮಹಾಪುರುಷನು, ಇವನ ರಾಜ್ಯಭಾರಕ್ಕೆ ಅಂತ್ಯವೇ ಇರುವುದು. ಇವನು ದೇವರ ಪುತ್ರ, ಪಿತಾಮಹ ದಾವೀದನ ಸಿಂಹಾಸನವನ್ನ ಸರ್ವೇಶ್ವರಾದ ದೇವರ ಆತನಿಗೆ ಕೊಡುವರು ಎನ್ನುವ ವಾಕ್ಯವನ್ನ ತಾಯಿ ಮಾತೆ ಮರಿಯವರು ಸಂಪೂರ್ಣವಾಗಿ ಆಯ್ತಂತ ವಿಶ್ವಾಸಿಸಿ ನಡೆದಂತ ಘಟನೆಯಾಯಿತು. ಅಕ್ಷರ 33 ವರ್ಷಗಳ ಕಾದರೂ ತಾಯಿ ಮಾತೆ ಮರಿಯಳು ಜೀವಂತ ನಿಜದೇವರಾಗಿ ತನ್ನ ಗರ್ಭದಲ್ಲಿ ಜನಿಸಿ ತನ್ನೊಡನೆಯೇ 33 ವರ್ಷ ವಾಸ ಮಾಡಿ ಬರೀ ಸತ್ತವರಿಗೆ ಜೀವ ಕೊಟ್ಟದ್ದನ್ನ, ಕುಂಟರು ನಡೆಯುವುದನ್ನ, ಮೂಕರು ಮಾತನಾಡುವುದನ್ನ, ಕಿವುಡರು ಕೇಳುವುದನ್ನ ನೋಡಿ ಅಲ್ಲ, ರಕ್ತಧಾರೆಯಾಗಿ ಹರಿಯುವಾಗಲಲ್ಲ, ಶಿಲುಬೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ತಮ್ಮ ಆತ್ಮವನ್ನು ಸಂರಕ್ಷಿಸಿದ, ದೇವರಿಗೆ ಒಪ್ಪಿಸಿದ ಗಳಿಗೆಯಲ್ಲಿ ಜನಿಸಿದ ದೇವಾಲಯ 2 ಭಾಗವಾಗಿ ಸೀಳುವ ಸಮಯದಲ್ಲಿ, ಸತ್ತವರು ಪುನರುತ್ಥಾನವಾದಂತಹ ಸಮಯದಲ್ಲಿ, ಭೂಕಂಪವಾದ ಸಮಯದಲ್ಲಿ ತಾಯಿ ಮಾತೆ ಮರಿಯಮ್ಮನವರು ಈ ಸತ್ಯವನ್ನ ಸಂಪೂರ್ಣವಾಗಿ ಅರಿತುಕೊಂಡರು. ಪ್ರಿಯ ಸಹೋದರನೇ, ಸಹೋದರಿಯೇ, ತಾಯಿಯ ಬಗ್ಗೆ ಮಾತನಾಡಿ ಹೋದರೆ ಸಮಯ ಸಾಲದು. ಈ ದಿನ ಈ ವಾಕ್ಯವನ್ನು ಆಲಿಸಿದ್ದೇವೆ, ನಾವು ಕುಳಿತುಕೊಂಡು ಧ್ಯಾನಿಸೋಣ. ಈ ಸಂಭವ ಹೇಗೆ ಸಂಭವಿಸಿರಬಹುದು? ಚುಟುಕ ಮಾತಿನಲ್ಲಿ ನಿಮ್ಮ ಮುಂದೆ ಇಟ್ಟಂತಹ ಈ ಸತ್ಯವನ್ನ ಪ್ರಿಯರೇ ಧ್ಯಾನಿಸಿ. ಕಥೋಲಿಕ ಧರ್ಮಸಭೆಯನ್ನು ಬಿಟ್ಟು, ತಾಯಿಯನ್ನು ಬಿಟ್ಟು ಹೋದವರಲ್ಲಿ ಈ ಸತ್ಯದ ಗೂಢಾರ್ಥಗಳನ್ನು ತಿಳಿಸಿ ತಾಯಿ ಮಾತೆ ಮರಿಯಮ್ಮಳಲ್ಲಿ ವಿಶ್ವಾಸ ಇಡುವಂತೆ. ಅಂದರೆ ತಾಯಿ ಮಾತೆ ಮರಿಯಮ್ಮಳು ದೇವರೆಂಬ ವಿಶ್ವಾಸ ಅಲ್ಲ, ದೇವರೆಂಬ ವಿಶ್ವಾಸ ಅಲ್ಲ, ತಾಯಿ ಮಾತೆ ಮರಿಯವರು ನಮಗೂ ಸಹ ದಾಸಿಯಾಗಿ ಇಂದು ಮಧ್ಯಸ್ಥಿಕೆಯಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ಪ್ರಭು ಯೇಸುವಿನ ತಾಯಿ ಪುಣ್ಯ ಪತಿತೆ, ದೈವಾನುಗ್ರಹ ಭರಿತಳು ಎಂಬುದಾಗಿ ಪರರನ್ನ ನಾವು ಪ್ರೇರೇಪಿಸೋಣ. ಹಾಗೂ ನಾವು ಸಹ ತಾಯಿ ಮಾತೆಯನ್ನ ಅನುಭವಿಸೋಣ. ಕೇಳುವ ಸಂದೇಶವನ್ನ ಪರರಲ್ಲಿ ಹಂಚಿಕೊಳ್ಳಿ, ಪರರಿಗೆ ಸಾರಿರಿ. ದೇವರ ಕೃಪಾಶೀರ್ವಾದವು ನಿಮ್ಮಲ್ಲಿ ಸಿಗಲಿ. ತಾಯಿ ಮಾತೆ ಮರಿಯವರ ಈ ಮಂಗಳಕರವಾದ ಮಹೋತ್ಸವ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿನಲ್ಲಿ ಶಾಂತಿಯನ್ನ, ಸಮಾಧಾನವನ್ನ, ಅನ್ಯೋನ್ಯತೆಯನ್ನ ತರಲಿ ಎಂದು ಹಾರೈಸುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ ಪ್ರಾರ್ಥಿಸೋಣ. ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ ಮಂಗಳ ಶುಭ ಮಂಗಳ ಶ್ರೀಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ ಶ್ರೀ ಸಂತತಿಯೊಳಿದಂಗಳು ಅತಿ ಪೂಜ್ಯರು ಶ್ರೀ ಸಂತತಿಯೊಳಿದಂಗಳು ಅತಿ ಪೂಜ್ಯರು ವರಪೂರ್ಣನು ಪರಿಪೂರ್ಣನು ವರಪೂರ್ಣನು ಪರಿಪೂರ್ಣನು
ಮಂಗಳ ಶುಭ ಮಂಗಳ ಶ್ರೀ ಮಾತೆ ಮೇರಿ ನಾಮಕ್ಕೆ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ. Please, God bless you.